ಲೋಕಸಭಾ ಚುನಾವಣೆಗೆ 5 ದಿನ ಬಾಕಿ ಇರುವಂಥದ್ದು. ಈಗಾಗಲೇ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಸಹ ಒಂದು ಸ್ಟ್ರಾಟಜಿಯನ್ನು ರೂಪಿಸಿಕೊಂಡು ಚುನಾವಣಾ ಪ್ರಚಾರ ನಡೆಸಿದರೆ, ಇನ್ನು ಪಕ್ಷೇತರ ಅಭ್ಯರ್ಥಿಯಾದಂತಹ GB ವಿನಯ್ ಕುಮಾರ್ ಅವರು ಸಹ ಸ್ಟ್ರಾಟಜಿ ಮಾಡಿಕೊಂಡು ಚುನಾವಣಾ ಪ್ರಚಾರ ನಡೆಸಿದರೆ, ಯಾವೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಯಾವ ರೀತಿಯಾದಂಥ ಒಂದು ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ ಅವ್ರನ್ನ ಕೇಳೋಣ. ಸರ್, ಈಗ ಇನ್ನು 5 ದಿನಗಳ ಕಾಲ ಚುನಾವಣಾ ಪ್ರಚಾರ ಬಾಕಿ ಇರುವಂಥದ್ದು, ಯಾವ ರೀತಿಯಾದಂಥ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಿ ಅಂತೇಳಿ? ಸೊ ನನ್ನ ವಿಚಾರದಲ್ಲಿ ನಾನು ಮಾಡ್ತಾ ಇರೋದು ಅಭಿವೃದ್ಧಿ ರಾಜಕಾರಣ. ಸೊ ದಾವಣಗೆರೆಯಲ್ಲೇನು ಕಟ್ಟಕಡೆ ವ್ಯಕ್ತಿ ಅಭಿವೃದ್ಧಿ ರೀಚ್ ಆಗಿಲ್ಲ, ಅದು ಒಂದು. ಆಮೇಲೆ ಕುಟುಂಬ ರಾಜಕಾರಣದ ವಿರುದ್ಧ. ಸೊ ಕುಟುಂಬ ರಾಜಕಾರಣ ಅಂತ್ಯ ಆದರೆ ಡೆವಲಪ್ಮೆಂಟು ಕಟ್ಟಕಡೆ ವ್ಯಕ್ತಿ ರೀಚ್ ಆಗ್ತದೆ, ಡೆಮೋಕ್ರಸಿನೂ ಉಳಿತದೆ ಅನ್ನೋ ಒಂದು ಮೇಯ್ನ್ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು. ಸೆಕೆಂಡ್ಲಿ, ರಾಜಕಾರಣದಲ್ಲಿ ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದರೆ ನೀವು ಯಾವುದೇ ಹಳ್ಳಿ ಹೋಗಲಿ, ಅಲ್ಲೂ ಕೂಡ ಹೊಸಬ್ರಿಗೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ, ರಾಜಕಾರಣದಲ್ಲಿ ಬೆಳಿಬೇಕಂತ ಕಾಯ್ತಾ ಇರ್ತಾರೆ. ಸೊ ಈಗಿನ ವಾತಾವರಣದಲ್ಲಿ ಯಾರಿಗೂ ಕೂಡ ಬೆಳೆಯೋ ಒಂದು ಅವಕಾಶ ಇಲ್ಲ. ಅಂದರೆ ಒಂಥರ ರಿಸ್ಟ್ರಿಕ್ಟೆಡ್ ಎನ್ವಿರಾನ್ಮೆಂಟ್ ಇದೆ, ಒಂಥರ ಮಿನಿ ಡಿಕ್ಟೇಟರ್ಶಿಪ್ ಟೈಪ್ ಇದೆ. ಎಲ್ಲ ನಾವು ಹೇಳಿದವ್ರಿಗೆ ಆಗಬೇಕು, ನಮ್ಮವ್ರಿಗೆ ಆಗಬೇಕು ಅನ್ನೋದು. ಸೊ ನಮ್ಮದು ಅದ್ರ ವಿರುದ್ಧ ಒಂದು ರೀತಿಯಲ್ಲಿ ಸಂಭ್ರಮೆ ಸಾರಿರೋದ್ರಿಂದ ಜನಗಳು ಮನಸ್ಸಲ್ಲೂ ಇರೋದು ಅದೇನೇ ಇಲ್ಲಿ. ಸೊ ಇಲ್ಲಿ ನ್ಯಾಷನಲ್ ಇಶ್ಯೂ ಅಥವಾ ಸ್ಟೇಟ್ ಇಶ್ಯೂಗಳು ನಮ್ಮ ಪಕ್ಷೇತರ ಅಭ್ಯರ್ಥಿ ಅದು ನನಗೆ ಮೇಜರ್ ಇಶ್ಯೂಸ್ ಅಲ್ಲ, ಲೋಕಲ್ ಇಶ್ಯೂಸು. ಇಲ್ಲಿ ಜನಗಳಿಗೆ ನೀರಿಲ್ಲ, ಜನಗಳಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಅವಕಾಶಗಳಿಲ್ಲ. ಸೊ ಆ ಬೇಸಿಸ್ ಮೇಲೆ ಎಂಟೈರ್ ಎಲೆಕ್ಷನ್ನ ಮಾಡ್ತಾ ಇರೋಂಥದ್ದು. ಸರ್, ಈಗ 2 ರಾಷ್ಟ್ರೀಯ ಪಕ್ಷಗಳಿಗೆ ವಿನಯ್ ಕುಮಾರ್ ಪಕ್ಷೇತರವಾಗಿ ನಿಂತಿರೋದು ಒಂದು ರೀತಿ ಮಗ್ಲು ಮುಳ್ಳಾಗಿ ಪರಿಣಮಿಸಿರೋದು ನಿಜಾನ ಸರ್ ಅಂತ? ನಿಜ. ಯಾಕಂತಂದರೆ ಎರಡೂ ಪಕ್ಷದಲ್ಲಿ ಅಸಮಾಧಾನಿತರು ಭಾಳ ಜನ ಇದ್ದಾರೆ. ಸೊ ನೀವು BJPನಲ್ಲಿ ತಗೊಂಡ್ರೆ ನಾವು ನೋಡಿದ್ವಿ ಅದನ್ನೆಲ್ಲ, ಅದೇನು ಹೋಗಿಲ್ಲ. ಲೀಡರ್ಶಿಪ್ ಲೆವೆಲಲ್ಲಿ ಕಾಂಪ್ರಮೈಸ್ ಆಗಿರ್ಬೋದು, ಬಟ್ ವೋಟರ್ ಲೆವೆಲಲ್ಲಿ BJP ಏನು ವೋಟರ್ ಬೇಸ್ ಇತ್ತಲ್ಲ, ಅವರೆಲ್ಲ ಈ ಕಡೆ ನ್ಯೂಟ್ರಲ್ ಆಗಿರಬೇಕಂತಿದ್ರು. ಸೊ ನನ್ನ ಕಡೆ ಶಿಫ್ಟ್ ಆಗ್ತಾಯಿದ್ದಾರೆ. ಸಿಮಿಲರ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದನೇ ಬಂದು ಕಾಂಗ್ರೆಸ್ ಪಕ್ಷದಿಂದನೇ ಟಿಕೆಟ್ ಕೇಳಿದ್ರಿಂದ ನನಗೆ ಟಿಕೆಟ್ ಸಿಗುತ್ತೆ ಅಂತಂದು ಮೆಜಾರಿಟಿ ಕಾಂಗ್ರೆಸ್ ಫೇತ್ಫುಲ್ ವೋಟರ್ಸ್ ಏನಿದ್ರು ಅವರು ಭಾವನೆ ಇತ್ತು. ಅದೇನು ಬದಲಾಗಿಲ್ಲ. ಅದು ಟಿಕೆಟ್ ಮಿಸ್ ಆದಮೇಲೂ ಕೂಡ ಅವರು ಮೇಜರಾಗಿ ಆ ಕಡೆ ಶಿಫ್ಟ್ ಆಗಿಲ್ಲ ಅಲ್ಲಿ. ಸೊ ಹಾಗಾಗಿ ಎರಡೂ ಕಡೆಯಿಂದನೂ ನನಗೆ ಸಪೋರ್ಟ್ ಇರೋದ್ರಿಂದ ಒಂದು ರೀತಿಯಲ್ಲಿ ದಾವಣಗೆರೆ ಕ್ಷೇತ್ರದ ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ, ಯಾರು ಎಕ್ಸ್ಪೆಕ್ಟ್ ಮಾಡಿದಿರೋ ರಿಸಲ್ಟ್ ಬರುತ್ತೆ. ಸರ್, ಈಗ ಪ್ರಮುಖವಾಗಿ ಹೇಳಬೇಕು ಅಂದರೆ 2 ರಾಷ್ಟ್ರೀಯ ಪಕ್ಷಗಳು ಒಂದು ಕಡೆ ಆಯಿತು. ಈಗ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಇನ್ನು 5 ದಿನಗಳು ಬಾಕಿ ಇರುವಂಥದ್ದು, ಯಾವ ರೀತಿಯಾಗಿ ಜನರನ್ನು ಮುಟ್ಟು ಈಗಾಗಲೇ 2 ಬಾರಿ ಕ್ಷೇತ್ರದಾದ್ಯಂತ ಓಡಾಡಿದ್ದೀರಿ, ಇನ್ನು 5 ದಿನ ಮೇನ್ ಸರ್, ಯಾವ ರೀತಿಯಾದಂಥ ಒಂದು ಸ್ಟ್ರಾಟಜಿ ರೂಪಿಸ್ಕೊಂಡಿದ್ದೀರಿ ಅಂತೇಳಿ? ಈಗ ಲಾಸ್ಟ್ 4-5 ಡೇಸಲ್ಲಿ ಎಲ್ಲ ಲೈಕ್ ಹರಪನಹಳ್ಳಿ ಇರ್ಬೋದು, ಹೊನ್ನಾಳಿ ಇರ್ಬೋದು, ಚನ್ನಗಿರಿ, ಹರಿಹರ, ಮಾಯಕೊಂಡ ದೊಡ್ಡ ರೋಡ್ ಶೋ ಮಾಡಿ ಅಲ್ಲಿ ಒಂದು ವೇವ್ ಕ್ರಿಯೇಟ್ ಮಾಡಿದ್ದೀವಿ ಪಕ್ಷೇತರ GB ವಿನಯ್ ಕುಮಾರ್ ಪರ. ಈಗ ದಾವಣಗೆರೆ ಸಿಟಿ ಏನಿದೆಯಲ್ಲ, ಇದು ಕವರ್ ಆಗಿಲ್ಲ. ಉಳಿದ ನೆಕ್ಸ್ಟು 4 ಡೇಸು ಎಂಟೈರ್ 45 ವಾರ್ಡ್ ಏನಿದ್ದಾವಲ್ಲ, 45 ವಾರ್ಡ್ಗೂ ಹೋಗ್ಬಿಟ್ಟು ಪ್ರತಿಯೊಬ್ಬ ವೋಟರ್ನು ರೀಚ್ ಆಗಿಬಿಟ್ಟು ಇಲ್ಲಿ ಇರೋ ಜನಗಳು ದಾವಣಗೆರೆಯಲ್ಲಿ ಕೋರ್ ಆಫ್ ದ ಸಿಟಿ ಏನಿದೆಯಲ್ಲ, ಮೇಜರಾಗಿ ಅಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಿ, ರೋಡ್ ಶೋ ಮಾಡಿ, ಎನಿವೆ ಇಲ್ಲಿ ಮಾಡೋದು ಎಂಟೈರ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಸೊ ಮೇಜರಾಗೋದು. ಆಮೇಲೆ ಇನ್ನೊಂದು ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ರೀತಿ ಇಂಟರ್ವ್ಯೂಗಳಿರ್ಬೋದು, ಮೀಡಿಯಾಗಳಿರ್ಬೋದು, ಅವು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಿದಾಗಿ ನಾವು ಸುಮಾರು ಒಂದು 12,000 ಜನ ಬೂತ್ ಮಟ್ಟದ ಏಜೆಂಟ್ಸ್ ಏನಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆಲ್ಲ ನಾವು ವರ್ಕ್ ಅಸೈನ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಬೂತಲ್ಲಿ ನೋಡಪ್ಪ, ನಿಮ್ಮದು 200-300 ವೋಟ್ ತಗೊಳ್ಳೋ ಜವಾಬ್ದಾರಿ ನಿಮ್ಮದು ಅನ್ನೋದು ನಾವು ಆ ಲೆವೆಲ್ ತನಕನೂ ಸ್ಟ್ರಾಟಜಿ ಮಾಡಿದ್ದೀವಿ. ನೆಕ್ಸ್ಟು 4-5 ಡೇಸ್ ಅವರಿಗೆಲ್ಲ ಇನ್ನೂ ಜಾಸ್ತಿ ವಿಶ್ವಾಸಕ್ಕೆ ತಗೊಂಡು ಅವರಿಗೆಲ್ಲ ಮೋಟಿವೇಟ್ ಮಾಡಿ ಸ್ವಲ್ಪ ಈ ಬಿಗಿ ಇಟ್ಕೋಬೇಕು. ಸರ್, ಈಗ ಸಿದ್ದರಾಮಯ್ಯನವರು ದಾವಣಗೆರೆ ಬರ್ತಾ ಇರುವಂಥದ್ದು 2 ದಿನಗಳ ಕಾಲ ಇಲ್ಲೇ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾ ಇರೋದು. ಸೊ ಇದೆಲ್ಲರೂ ವಿನಯ್ ಕುಮಾರ್ಗಂತೂ ಮೈನಸ್ ಆಗುವಂಥ ಒಂದು ಚಾನ್ಸ್ ಇದೆ ಅಂತೇಳಿ? ಇಲ್ಲ, ಸಾಹೇಬರು ಬರ್ತಾರೆ, ಮಾತಾಡ್ತಾರೆ. ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ಮತ್ತು ಹೆವಿ ವೆಯ್ಟ್ ಪೊಲಿಟಿಷಿಯನ್ ಅವರು, ಹಾಗಾಗಿ ಸಹಜವಾಗಿ ಬರ್ತಾರೆ. ಎಲ್ಲ ಎಲೆಕ್ಷನಲ್ಲಿ ಬಂದಂಗೆ ಬಂದು ಮಾತಾಡ್ತಾರೆ ಅವರು. ಅದರಿಂದ ವೋಟರ್ಸ್ ಇನ್ಫ್ಲೂಯೆನ್ಸ್ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದು ಏನು ಮೇಜರ್ ಬ್ಯಾಕ್ವರ್ಡ್ಸ್ ವೋಟ್ ಇದೆಯಲ್ಲ, ದೇ ಹ್ಯಾವ್ ಆಲ್ರೆಡಿ ಡಿಸೈಡೆಡ್. ಅಂದರೆ ನಮಗೆ ಹೊಸ ಲೀಡರ್ಶಿಪ್ ಬೇಕು. ಸಿದ್ದರಾಮಯ್ಯ ಸಾಹೇಬರು ಪ್ರಶ್ನಾತೀತ ನಾಯಕರು, ಹೌದು. ಸಾಹೇಬರು ಹೋದ್ಮೇಲೆ ಅವರು ಲಾಸ್ಟ್ ಎಲೆಕ್ಷನ್ನು ನಾನು ಲಾಸ್ಟು CM ಅಂದರೆ ಈ ರೀತಿ ಮತ್ತೆ ಟ್ರೈ ಮಾಡಲ್ಲ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಹೋದ್ಮೇಲೆ ಈ ಭಾಗದಲ್ಲಿ, ದಾವಣಗೆರೆ ಭಾಗದಲ್ಲಿ ಅಥವಾ ಮಧ್ಯ ಕರ್ನಾಟಕ ಭಾಗದಲ್ಲಿ ನಮಗೊಂದು ಹೊಸ ಲೀಡರ್ಶಿಪ್ ಬೇಕು ಅಂತ ಇದು ಭಾಳ ಸ್ಟ್ರಾಂಗಾಗಿ ವೋಟರ್ಸ್ ಮೈಂಡಲ್ಲಿ ಕೂತಿದೆ. ಸೊ ಅವರು ದೇ ಆರ್ ಲುಕಿಂಗ್ ಇನ್ ಟು ದಿ ಫ್ಯೂಚರು. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ, ನಮ್ಮ ದಾವಣಗೆರೆಯಲ್ಲಿ ಲೀಡರ್ಶಿಪ್ ಇಲ್ಲ ಅಂತಂದು ಯಾರ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೋಬೇಕು?
ಕೆಲವೊಬ್ಬರು ಮನೆಯವರು ಗೇಟ್ ಒಳಗೆ ಬಿಡ್ಕೊಳ್ಳಲ್ಲ, ಕೆಲವೊಬ್ಬರು ಮನೆ ಅಡ್ರೆಸ್ ಗೊತ್ತಿಲ್ಲ. GM ಸಿದ್ದೇಶ್ವರ ಮನೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ಬರು ಭೀಮ್ ಸಮುದ್ರದಲ್ಲಿದೆ ಅಂತಾರೆ, ಕೆಲವರು GMITನಲ್ಲಿದೆ ಅಂತಾರೆ, ನನಗೂ ಗೊತ್ತಿಲ್ಲ. ಸೊ ಇನ್ನೊಬ್ಬರು ಮನೆ ಜನ ಹೇಳ್ತಾರೆ ಅದು ಮನೆ ಒಳಗೆ ಬಿಡ್ಕೊಳ್ಳಲ್ಲ, ಸರಿ ಟ್ರೀಟ್ ಮಾಡಲ್ಲ ಅಂತಂದು. ಸೊ ಈ ರೀತಿ ಒಂದು ಇರೋದ್ರಿಂದ ಜನಗಳಲ್ಲಿ ಸೆಂಟಿಮೆಂಟ್ ಇದೆ, ನಮಗೆ ಲೋಕಲ್ಲಾಗಿ ಒಂದು ಹೊಸ ಲೀಡರ್ ಬೇಕು ಅಂತಂದು. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಬಂದು ಮಾತಾಡಿದರೂ ಕೂಡ ಐ ಥಿಂಕ್ ಈ ಎಲೆಕ್ಷನ್ನಲ್ಲಿ ಮೆಜಾರಿಟಿ ಆಫ್ ಬ್ಯಾಕ್ವರ್ಡ್ಸ್ ಇರ್ಬೋದು ಅಥವಾ ಆ ಕಡೆ BJPಯಿಂದ ಅಸಮಾಧಾನಿತರಿರ್ಬೋದು, ಪಕ್ಷೇತರ ಅಭ್ಯರ್ಥಿ ನನ್ನನ್ನು ಕೈ ಹಿಡಿತಾರೆ ಅಂತ. ಸರ್, ಒಂದು ಕಡೆ ಭೀಮ್ನೂರು, ಇನ್ನೊಂದು ಕಡೆ ಶಾಮ್ನೂರು, ಇವೆರಡರ ಮಧ್ಯೆ ಕಕ್ಕರಗೊಳ್ಳ ಏನಾರು ಸ್ಟ್ರಾಟರ್ಜಿ ಏನಾರು ಆಗ್ಬೋದಾ ಅಂತೇಳಿ? ಈಗ ಕಕ್ಕರಗೊಳ್ಳ ಒಂದು ಹಳ್ಳಿ. ಸೊ ಹಳ್ಳಿಯಿಂದ ಬಂದಂಥ ಯುವಕ ಸ್ವಂತ ಸಾಮರ್ಥ್ಯದ ಮೇಲೆ ಇವತ್ತು ರಾಜಕಾರಣದಲ್ಲಿ ಹೆಸರು ಮಾಡಿರುವಂಥದ್ದು. ಅವೆರಡೂ ಕುಟುಂಬಗಳು ಒಂದು ಕುಟುಂಬದ ಹೆಸರಿನ ಆಧಾರದ ಮೇಲೆ, ಸ್ವಂತ ಶ್ರಮದ ಮೇಲಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್, ಗಾಯತ್ರಿ ಸಿದ್ದೇಶ್ವರ್, ನಾನು ವಿನಯ್ ಕುಮಾರ್. ನಮ್ಮ ತಂದೆ ತಾಯಿ ಯಾರು MP ಮಿನಿಸ್ಟರ್ ಏನೂ ಇರಲಿಲ್ಲ. ಇದು ಕಾಮನ್ ಮ್ಯಾನ್ ಜೊತೆ ರೆಸೊನೇಟ್ ಆಗುತ್ತೆ, ಅಂತಂದರೆ ಕಾಮನ್ ಮ್ಯಾನ್ ಜೊತೆ ಒಂದು ರಿಲೇಟ್ ಆಗುತ್ತೆ. ಸೊ ಹಾಗಾಗಿ ಜನಸಾಮಾನ್ಯರೇ ಹೆಚ್ಚಿರೋ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಸೊ ಈ ಸರಿ ಕಕ್ಕರಗೊಳ್ಳದ GB ವಿನಯ್ ಕುಮಾರ್ನ ಗೆಲ್ಲಿಸ್ಬೇಕಂತ ದೃಢ ನಿರ್ಧಾರ ಮಾಡಿದ್ದಾರೆ. ಈಗ ನೀವು ಮಾತಾಡ್ಲಿಕ್ಕರೆ ಹೇಳಿರಿ, ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗಿದೆ, ಏನಿದ್ರು BJP ವರ್ಸಸ್ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿರಿ. ಎಷ್ಟು ಅಂತರದಿಂದ ಗೆಲ್ಲುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ನನ್ನ ಎಸ್ಟಿಮೇಷನ್ ಪ್ರಕಾರ ಒಂದು 10,000 to 15,000 ಅಂತರದಲ್ಲಿ ಗೆಲ್ತೀನಿ ನಾನು ಈ ಸರಿ. ಯಾಕಂತಂದರೆ ನನ್ನ ಸರ್ವೆ ಪ್ರಕಾರ ಒಂದು 32% ಇತ್ತು, ಈಗ ಅದು ಒಂದು 35% ರೀಚ್ ಆಗಿರೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಟೈಟ್ ಫೈಟ್ ಇರ್ತದೆ, ಅಂದರೆ ಕ್ಲೋಸ್. ಕಾಂಗ್ರೆಸ್ 3rd ಪ್ಲೇಸ್ ಅಂತಂದ್ರೂ ಲೈಕ್ ತುಂಬ ಕಡಿಮೆ ಓಟ್ ತಗೊಂಡು 3rd ಪ್ಲೇಸ್ಗೆ ಏನು ಹೋಗಲ್ಲ ಅದು. ಸೊ ನಂದು ಒಂದು 4 ಲಕ್ಷ ಬಂದರೆ ಇನ್ನೊಂದು 3.5 ಬರ್ಬೋದು, ಇನ್ನೊಂದು 3.25 ಬರ್ಬೋದು. ಸೊ ಈ ರೀತಿ ಆಗೋ ಚಾನ್ಸಸ್ ಇದೆ ಈ ಎಲೆಕ್ಷನಲ್ಲಿ. ಸೊ ಇದಿಷ್ಟು ವಿನಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.